ಇನ್ನು ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿರುವುಗಳು ಪಡ್ಕೊಳ್ತಾ ಇದ್ದಾವೆ. ಸಾಕಷ್ಟು ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಆರೋಪ ಪ್ರಕರಣ. ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯಕ್ಕೆ ಎಸ್ಐಟಿ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಗುಡ್ಡದ ಬದಿಯಲ್ಲಿ ಪೊಲೀಸ್ನವರ ಒಂದು ಬಿಗಿ ಬಂದೋಬಸ್ತ್ ಕೂಡ ಈಗ ಏರ್ಪಾಡು ಮಾಡಿಕೊಂಡಿದ್ದಾರೆ. ವಿಠ್ಠಲ್ ಗೌಡ ಆರೋಪ ಬೆನ್ನಲ್ಲೇ ಶೋಧ ಕಾರ್ಯಕ್ಕೆ ಈಗ ರೆಡಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಅರಣ್ಯ ಇಲಾಖೆಯಿಂದ ಎಸ್ಐಟಿ ಆಲ್ರೆಡಿ ಅನುಮತಿ ಕೂಡ ಪಡ್ಕೊಂಡಿದೆ. ಅರಣ್ಯ ಇಲಾಖೆಯ ಒಂದು ಕಾನೂನು ತೊಡಕಿತ್ತು. ಮೀಸಲು ಅರಣ್ಯದಲ್ಲಿ ಶೋಧಕ್ಕೆ ಅರಣ್ಯ ಇಲಾಖೆಯ ಸಮ್ಮತಿ ಬೇಕಾಗಿತ್ತು. ಈಗ ಅನುಮತಿ ಸಿಕ್ಕಿದೆ. FSL ಟೀಮ್ ಜೊತೆಗೆ ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ಟೀಮ್ ಈಗ ಆಗಮಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದಿಂದ ಜಸ್ಟ್ 2 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಬಂಗ್ಲೆಗುಡ್ಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಈಗ ಎಸ್ಐಟಿ ಅಧಿಕಾರಿಗಳ ನಡೆ. ಅಲ್ಲಿ ಉತ್ಖನನ ಮಾಡ್ತಾರಾ, ಕಾರ್ಯಾಚರಣೆ ಮಾಡ್ತಾರಾ, ಅಥವಾ ಏನು ಮಾಡ್ತಾರೆ ಅನ್ನೋದೇ ಈಗ ಸಾಕಷ್ಟು ಕುತೂಹಲ ಆಗ್ತಾ ಇರೋದು. ಯಾಕಂದರೆ ಕುತೂಹಲ ಈಗ ಶುರುವಾಗ್ತಾ ಇದೆ. ಯಾಕಂದರೆ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನು ಮಾರ್ಕ್ ಮಾಡಿದ್ನಲ್ಲ 13 ಸ್ಪಾಟ್ಗಳಲ್ಲಿ ನಾನು ಸಾಕಷ್ಟು ಹೆಣಗಳನ್ನು ಹುತ್ತಾಕಿದ್ದೀನಿ ಅಂತ, ಆಗ ಒಂದು ಥರ ಕ್ಯೂರಿಯಾಸಿಟಿ ಇತ್ತು ಜನತೆಗೆ, ಸಿಗ್ಬೋದೇನೆ ಅಂತ. ಯಾವ ಮೂಳೆನೂ ಸಿಗಲಿಲ್ಲ, ಅಸ್ಥಿಪಂಜರನೂ ಸಿಗಲಿಲ್ಲ, ಯಾವ ತಲೆಬುರುಡೆನೂ ಕೂಡ ಸಿಗಲಿಲ್ಲ. ಆತ ಒಂದು ವ್ಯವಸ್ಥಿತವಾಗಿ ಮುಂಚೆನೇ ಅಲ್ಲಿ ಇಟ್ಟಂತಹ ಒಂದು ತಲೆಬುರುಡೆಯನ್ನು ಹೊತ್ಕೊಂಡು ಬಂದಿದ್ದಾನೆ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾದ ಬೆನ್ನಲ್ಲೇ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕೂಡ ಅಟ್ಟಿದ್ದಾರೆ. ಈಗ ಆ ತಲೆಬುರುಡೆ ಕೇಸಿಗ ವಿಠ್ಠಲ್ ಗೌಡನ ಕಡೆಗೆ ತಿರುಗಿದೆ. ವಿಠ್ಠಲ್ ಗೌಡ ಯಾರು? ಸೌಜನ್ಯ ಮಾವ. ಹಾಗಾಗಿ ಸಾಕಷ್ಟು ಮಜಲುಗಳು ಕೂಡ ಈಗ ಪಡ್ಕೊಳ್ತಾ ಇದ್ದಾವೆ ಈ ಕೇಸ್ಗಳಿಗೆ. ಈಗ ಮತ್ತೆ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದು ಶೋಧ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಆನಂದ್, ಬಹಳ ಮುಖ್ಯವಾಗಿ ಧರ್ಮಸ್ಥಳದ ನೂರಾರು ಶವಗಳ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಒಂದು ಕತೆ ಹೇಳಿದ್ದ, ಆತ ಬುರುಡೆ ಬಿಟ್ಟ, ಈಗ ಆತನನ್ನು ಜೈಲಿಗಟ್ಟಿದ್ದಾರೆ. ಈಗ ವಿಠ್ಠಲ್ ಗೌಡನ ಸರದಿ ಮತ್ತಷ್ಟು ಶೋಧ ಕಾರ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಒಂದಿಷ್ಟು ಮಾಹಿತಿಗಳು ಸಿಗ್ಬೋದು ಈ ಒಂದು ಕಾರ್ಯಾಚರಣೆಯಿಂದ ಅಂತ? ಸಚಿನ್, ಪ್ರಮುಖವಾಗಿ ಚಿನ್ನಯ್ಯ ಬಿಟ್ಟಂಥದ್ದು ಎಲ್ಲವೂ ಕೂಡ ಬುರುಡೆ ಅಂತ ಸಾಬೀತಾಯಿತು. ಆತ ಹೇಳಿದ್ದೆಲ್ಲವೂ ಕೂಡ ಕಟು ಸುಳ್ಳು ಅನ್ನೋದು ಕೂಡ SIT ತನಿಖೆಯಿಂದ ಸಾಬೀತಾಗಿತ್ತು. ಅದಾದ ನಡುವೆ ಈಗ ವಿಠ್ಠಲ್ ಗೌಡ ಅವರ ಆ ಒಂದು ಸರದಿ ಬಂದಿದೆ. ಆ ಒಂದು ವಿಡಿಯೋನ ಮಾಡಿ ನೇತ್ರಾವತಿ ತಟದಲ್ಲಿ ಹಲವಾರು ಒಂದು ಶವಗಳನ್ನ ಊತಿಟ್ಟಿರ್ತಕ್ಕಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ. SIT ಅವರು ಶೋಧ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಅಸ್ಥಿಪಂಜರಗಳು ಪತ್ತೆ ಆಗಿತ್ತು ಅನ್ನೋ ಒಂದು ವಿಡಿಯೋನ ಮಾಡಿದ್ರು. ಈಗ ಆ ವಿಡಿಯೋಯಿಂದ ಇಷ್ಟೆಲ್ಲ ಒಂದು ತನಿಖೆ ಒಂದು ತಿರುವುಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ನೇತ್ರಾವತಿ ಆ ಸ್ಥಾನಘಟ್ಟದ ಭಾಗದಲ್ಲಿ ಅಂದ್ರೆ ಬಂಗ್ಲೆಗುಡ್ಡದಲ್ಲಿ SIT ಅಧಿಕಾರಿಗಳು ಎಂಟ್ರಿ ಕೊಟ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅರಣ್ಯಾಧಿಕಾರಿಗಳು ಮತ್ತೆ FSL ವಿಭಾಗದ ಅಧಿಕಾರಿಗಳನ್ನು ಕೂಡ ಕರೆದುಕೊಂಡು ಬಂದು ಮಣ್ಣಿನ ಒಂದು ಪರೀಕ್ಷೆಯನ್ನ ಮಾಡತಕ್ಕಂಥದ್ದು. ಜೊತೆಗೆ ಎಲ್ಲೆಲ್ಲಿ ಸ್ಥಳಗಳನ್ನ ಗುರುತಿಸಲಾಗಿದೆ ಅಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರೀತಿ ವಿಠ್ಠಲ್ ಗೌಡನು ಕೂಡ ಬುರುಡೆ ಬಿಟ್ಟಿದ್ದಾನ ಇಲ್ವಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈಗಾಗಲೇ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ. ಸುಮಾರು 5 ಅಡಿ ಆಳಕ್ಕೆ ಅಗದು ಅಲ್ಲಿ ತಲೆ ಬುಡೆಗಳು ಅಥವಾ ಅಸ್ಥಿಪಂಜರಗಳು ಇದೆಯಾ ಇಲ್ವಾ ಅಂತ ಶೋಧ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ವಿಡಿಯೋ ಸಮೇತವಾಗಿ ಈ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ವೇಳೆ ಅಸ್ಥಿಪಂಜರಗಳೇನಾದ್ರೂ ಸಿಕ್ಕಿದ್ದೇ ಅದರಲ್ಲಿ ಈ ಒಂದು ಪ್ರಕರಣ ಇನ್ನೊಂದು ರೀತಿಯ ಒಂದು ತಿರುವು ಪಡೆದುಕೊಳ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸದ್ಯ ಈಗಷ್ಟೇ SIT ಅಧಿಕಾರಿಗಳು ಬಂಗ್ಲೆಗುಡ್ಡಕ್ಕೆ ಒಂದು ಭೇಟಿ ಕೊಟ್ಟು ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಅವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೆ FSL ಅಧಿಕಾರಿಗಳು ಕೂಡ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಮೊದಲು ಅರಣ್ಯಾಧಿಕಾರಿಗಳು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಇಲ್ಲಿ ಬಹಳಷ್ಟೊಂದು ಆಳಕ್ಕೆ ಅಗದಿದೆ, ಆದ್ರೆ ಅಲ್ಲಿ ಗುಡ್ಡ ಕುಸಿತ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ಮರಗಳು ಕೂಡ ಬೀಳ್ತಕ್ಕಂಥ ಒಂದು ಆತಂಕಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಅನುಮತಿ ನೀಡೋದಕ್ಕೆ ಬಹಳಷ್ಟೊಂದು ಹಿಂದೇಟನ್ನ ಹಾಕಿದ್ರು. ತದನಂತರ ಒಂದು ಕಾನೂನಿನ ಒಂದು ತಜ್ಞರ ಅನುಮತಿಯನ್ನ SIT ಅಧಿಕಾರಿಗಳು ಅವರ ಒಂದು ಸಲಹೆಯನ್ನ ಪಡೆದುಕೊಂಡು ಜೊತೆಗೆ CM ಸಿದ್ದರಾಮಯ್ಯನವರು ಮತ್ತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಮಾಹಿತಿಯನ್ನ ನೀಡಿ ಅಂತಿಮವಾಗಿ ಅನುಮತಿಯನ್ನ ಪಡೆದುಕೊಂಡು ಈಗಷ್ಟೇ ಶೋಧ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಸದ್ಯ ಇಲ್ಲಿ ವಿಠ್ಠಲ್ ಗೌಡ ಆರೋಪ ಏನ್ ಮಾಡಿದ್ರು ಆ ಆರೋಪಿ ಈ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ಸ್ಥಳದಲ್ಲಿ SIT ಅಧಿಕಾರಿಗಳು ಕರೆದುಕೊಂಡು ಬಂದಿಲ್ಲ. ಕೇವಲ FSL ಅಧಿಕಾರಿಗಳು ಹಾಗೆ ಅರಣ್ಯ ಸಿಬ್ಬಂದಿಯೊಂದಿಗೆ ಇವತ್ತು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈಗಷ್ಟೇ ಭೇಟಿ ಕೊಟ್ಟು ಸ್ಥಳದಲ್ಲಿ ಒಂದು ಪಾಯಿಂಟ್ ಅನ್ನ ಈಗ ಆಗಿರ್ತಕ್ಕಂಥ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ವಿಠ್ಠಲ್ ಗೌಡ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಸತ್ಯಾಸತ್ಯತೆ ಏನು ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಪ್ರಮುಖವಾಗಿ
ಇಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಕೆಲವೇ ಒಂದು 50 ಮೀಟರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಇಷ್ಟು ದಿನ ಬ್ರುಡೆಮ್ಯಾನ್ ಚಿನ್ನಯ್ಯ ಕಡೆ ತಿರುಗಿತ್ತು. ಈಗ ವಿಠ್ಠಲಗೌಡ ಒಂದು ಆರೋಪ ಏನ್ ಮಾಡಿದ, ಆರೋಪ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣ ಒಂದು ಪ್ರಕರಣ ವಿಠ್ಠಲಗೌಡ ಕಡೆ ತಿರುಗಿಕೊಂಡಿರ್ತಕ್ಕಂಥದ್ದು. ಆರಂಭದಲ್ಲಿ ಇಲ್ಲಿ ಯಾವ ರೀತಿ ಒಂದು ಕಾರ್ಯಾಚರಣೆ ಮಾಡಬೇಕು ಅನ್ನೋ ಒಂದು ಗೊಂದಲ SIT ಅಧಿಕಾರಿಗಳಿಗೂ ಕೂಡ ಇತ್ತು. ಈಗ ಅಂತಿಮವಾಗಿ ಅರಣ್ಯ ಇಲಾಖೆಯಿಂದಲೂ ಕೂಡ ಅನುಮತಿ ಸಿಕ್ಕ ಬಳಿಕ ಈಗ SIT ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು 2-3 ಪಾಯಿಂಟ್ ಅನ್ನ ಅವರು ಶೋಧ ಮಾಡಿ ಅಲ್ಲಿ ಕಳೆ ಬರ ಇದೆಯೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ತಾರೆ. ತದನಂತರ ಈ ಒಂದು ಪ್ರಕರಣ ಯಾವ ರೀತಿಯ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.